ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಮೈಸೂರಿನ ಟಿ ನರಸೀಪುರದ ಕುಂಭಮೇಳ ಶುರುವಾಗಿದ್ದು 1989ರಲ್ಲಿ. ನಿಮಗೆ ಮಹಾಕುಂಭಮೇಳ ಗೊತ್ತಲ್ವಾ? ಅದೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿದೆಯಲ್ಲ. ಅಲ್ಲಿ ಗಂಗೆ, ಯಮುನೆ, ಸರಸ್ವತಿಯರ ಸಂಗಮ ಆಗೋ ಜಾಗದಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಹಾಗೆಯೇ ನಮ್ಮ ಟಿ ನರಸೀಪುರದಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳ ಸಂಗಮದಲ್ಲಿ ಕರ್ನಾಟಕದ ಕುಂಭಮೇಳ ನಡೆಯುತ್ತೆ. ಎಲ್ರಿಗೂ ಪ್ರಯಾಗ್ರಾಜ್ಗೆ ಹೋಗೋ ಶಕ್ತಿ ಇರೋದಿಲ್ಲ ಅಲ್ವಾ? ಅಂಥವರು ನಮ್ಮ ಕರ್ನಾಟಕದ ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿ ಧನ್ಯರಾಗ್ತಾರೆ. ಬನ್ನಿ, ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಂತ ಒಬ್ಬ ಮನುಷ್ಯನಿಗೆ ಇಷ್ಟು ರಾಶಿ ಅನ್ನ ಅಂತ ಬರ್ದಿರ್ತಾನಂತೆ. ನಾವು ಅದನ್ನ ಎಷ್ಟು ದಿವಸ ಇಟ್ಕೊಂಡು ತಿಂತಾ ಬರ್ತೀವೋ ಅಷ್ಟು ದಿವಸ ನಾವು ಬದುಕಿರ್ತೀವಿ. ಎಷ್ಟು ಬೇಗ ಅದು ಖಾಲಿ ಮಾಡ್ತೀವೋ ನಮ್ದು ಋಣ ಮುಗೀತು. ನೋಡಿ, ಟಿ ನರಸೀಪುರದ ಕುಂಭಮೇಳದಲ್ಲಿ 4 ಕಿಲೋಮೀಟರ್ ಇದೆ. ಇನ್ನು ಆ ಸ್ಪಾಟ್ ಹೋಗಿ 4 ಕಿಲೋಮೀಟರ್ ಇದೆ. ಸೊ ಗಾಡಿಗಳು ನೀವು ನೋಡ್ಬೋದು, ಟ್ರಾಫಿಕ್ ಇದೆ. 4 ಕಿಲೋಮೀಟರ್ ಹಿಂದೆನೆ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಲಾಸ್ಟ್ ಇಲ್ಲೇ ಗದ್ದೆಗಳಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೊಂಟ್ಬಿಡೋಣ ಅಂತ ಇವತ್ತು ಲಾಸ್ಟ್ ಅಂತ ಕಾಣುತ್ತೆ. ನೋಡಿ, ಎಲ್ಲ ಗಾಡಿನೂ ಇಲ್ಲೇ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಜನ. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಶೇಷ ಏನು ಅಂದರೆ, ಟಿ ನರಸೀಪುರದ ಕುಂಭಮೇಳಕ್ಕೆ ನಾವಿವಾಗ ಬಂದಿದ್ದೀವಿ. ನಾನಿಬ್ಬರು ಅಣ್ಣಂದ್ರು, ಅಮ್ಮ. ಸೊ ಯಾವುದೋ ಕೆಸರ ಮೇಲೆ ಬಂದಿದ್ವಿ. ಹಾಗೆ ಈ ದೇವಸ್ಥಾನಕ್ಕೂ ಭೇಟಿ ಮಾಡಿ ಒಂದು ಸ್ನಾನ ಮಾಡಿಕೊಂಡು ಅಲ್ಲಿಂದ ಇಷ್ಟು ದೊಡ್ಡ ಕ್ಯಾನ್ ತಂದಿದ್ದೀವಿ, ಒಂದು 5 ಲೀಟರ್ಸು. ಅಲ್ಲಿಂದ ನೀರು ತುಂಬ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನೋಡಿದ್ರೆ ಹತ್ತತ್ರ 4 ಕಿಲೋಮೀಟರ್ ದೂರದಿಂದನೇ 2 ರಸ್ತೆಗಳ ಬದಿಯಲ್ಲಿ ಎಲ್ಲ ಕಾರುಗಳು ಪಾರ್ಕ್ ಮಾಡಿಬಿಟ್ಟಿದ್ದಾರೆ. 4 ಕಿಲೋಮೀಟರ್ಸ್ ಬ್ಯಾಕ್ ಹಿಂದೆನೆ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ಬನ್ನಿ, ಮುಂದೆ ಏನಾಗುತ್ತೆ ನೋಡೋಣ. ಮೊನ್ನೆ ತಾನೇ ಒಂದು ಜಾತ್ರೆ ಮುಗಿಸ್ಕೊಂಡು ಬಂದಿದೆ. ಇಲ್ಲಿ ಇದೊಂಥರ ಜಾತ್ರೆ ನೋಡ್ತಾ ಇದ್ದೀರಾ, ಗಾಡಿಗಳು ಎಷ್ಟು ಟ್ರಾಫಿಕ್ಕು. 3 ರಿಂದ 4 ಕಿಲೋಮೀಟರ್ಗಳು ಅಲ್ಲಿಂದ ಟ್ರಾಫಿಕ್ಕು. ಟಿ ನರಸೀಪುರದ ಕುಂಭಮೇಳ, ನಮ್ಮ ಮೈಸೂರಿನ ಕುಂಭಮೇಳ ಇದೆ ಸರ್. ಇನ್ನ ಒಂದೂವರೆ ಕಿಲೋಮೀಟರ್ ಗಾಡಿಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇನ್ನು 1.5 ಕಿಲೋಮೀಟರ್ ಹೋಗ್ಬೇಕಾ? ಫುಲ್ ಇಲ್ಲೇ 1.5 ಕಿಲೋಮೀಟರ್ ಕೇಳಿದ್ರಲ್ಲ, ನಾವೊಂದು 20 ಮಿನಿಟ್ಸ್ ನಡೆದ್ವಿ. ಇಲ್ಲಿ ಇನ್ನೊಬ್ಬರು ಕೇಳಿದ್ರೆ ಆ ತಾತನ ಅವ್ರು ಹೇಳ್ತಾರೆ ಇನ್ನು 1.5 ಕಿಲೋಮೀಟರ್ಸ್ ಇದೆ ಅಂತ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕರ್ನಾಟಕದ ಕುಂಭಮೇಳದಲ್ಲಿ ನಾನು ಇರ್ತೀನಿ ಅಂತ. ಧನ್ಯೋಸ್ಮಿ. ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೇನಿದೆ. 13ನೇ ಕುಂಭಮೇಳ 2025. ನೋಡಿ, ನಾನು ಇಲ್ಲೊಂದು ಕಡೆ ಸುಸು ಮಾಡೋಣ ಅಂತ ಬಂದೆ. ಗ್ಯಾಪಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಜನಸಾಗರ. ಯಪ್ಪ, ಇಲ್ಲಿಂದ ಒಂದು ವ್ಯೂ ಕಾಣಿಸ್ತು. ಏನು ಜನ ಇದ್ದಾರೆ ಗೊತ್ತಾ? ಅಯ್ಯೋ ಯಪ್ಪ, ಬಟ್ ವ್ಯೂ ಸಾಕಾಗಿದೆ. ಅಸ್ಸಾಂ ಇಲ್ಲಿಂದ ನೋಡೋಕ್ಕೆ ಮಜಾ ಇದೆ. ತೆಪ್ಪಗಳಿದ್ದಾವೆ, ಬೋಟ್ಗಳಿದ್ದಾವೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ ಮುಂದೆ. ಮತ್ತೆ ಉತ್ತರ ಪ್ರದೇಶಕ್ಕೆ ಹೋಗುತ್ತಾನೆ. ಉತ್ತರ ಪ್ರದೇಶಕ್ಕಲ್ಲ, ಈ ಪ್ರದೇಶಕ್ಕೆ ಬರೋಕ್ಕಾಯ್ತಲ್ಲ. ಇನ್ನು ಉತ್ತರ ಪ್ರದೇಶಕ್ಕೆ ಹೋಗ್ಬಿಟ್ರೆ ಹುಡುಕ್ಬೇಕಾಗುತ್ತೆ. ಇಲ್ಲೇ ಜನ ಹೆಂಗವ್ರು ಗೊತ್ತಾ, ಬಂದಿದ್ರೆ ಖುಷಿ ಆಗ್ಬಿಡ್ತಿದ್ರ. ಹೌದು, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಶಕ್ತಿ ಇರಬೇಕು, ಕೈಯಲ್ಲಿ ಈ ಥರ ದೊಡ್ಡ ಬಾಟ್ಲ್ ತರಬೇಕು. ಇದು ಕುಡಿಯೋಕ್ಕೆ ತಂದಿದ್ದೀವಿ, ಖಾಲಿ ಆಗೈತೆ. ಇವಾಗ ತುಂಬ್ಕೊಂಡು ಹೋಗ್ತೀವಿ. ಯಾರು ಬೇಕಾದವರು 500 ರೂಪಾಯಿ ಒಂದು ಗ್ಲಾಸು. ಮನೆಗೆ ಬಂದ್ಬಿಡಿ, ಭಾಗ್ಯರಾಜ್ನ ಕಾಂಟ್ಯಾಕ್ಟ್ ಮಾಡಿ. ಹೌದು, ಥ್ಯಾಂಕ್ ಯು. ಪವಿತ್ರವಾದೆವು ಇಂದು. ತೋರಿಸಿ ಕರ್ನಾಟಕದ್ದು. ಹೌದು, ತೋರಿಸ್ತೀನಿ ಬನ್ನಿ ಮುಂದೆ. ಕ್ಷಣಗಳಲ್ಲಿ ಎಂಟ್ರಿ ಆಗ್ತೀವಿ. ಎಲ್ಲವೇ ಕ್ಷಣಗಳಲ್ಲಿ. ನೋಡಿ, ಇದು ನಮ್ಮ ಸೂರ್ಯನ ಕೆಳಗೆ ನದಿ ಇದೆ. ಇಲ್ಲೇ ನಡೀತಿರೋದು ಕುಂಭಮೇಳ. ಕಾಕಾ ಪಿಕಾ ಚುಚಾ ಮಿಚಗಳಿಗೆಲ್ಲ ವ್ಯವಸ್ಥೆ ಇದೆ ಇಲ್ಲಿ. ಆಹಾ, ಇಲ್ಲಿ ನೋಡಿ ಎಂಥ ಸೌಂದರ್ಯ ನೋಡು, ನಮ್ಮ ಕರುನಾಟ ಬೀಡು. ಇದೊಂಥರ ಹಂಗೆ ಅನ್ನಿಸ್ತಾ ಇದೆ.
ಉತ್ತರ ಪ್ರದೇಶದ ಕುಂಭಮೇಳ ಥರ ನೋಡಿ. ನೋಡಿ ಇದೆಲ್ಲ ವಸ್ತುಗಳು ನದಿ ಮೇಲೆ ಫ್ಲೋಟ್ ಮಾಡೋದಕ್ಕೇನೋ ಮಾಡಿರೋ ವ್ಯವಸ್ಥೆ, ಅದನ್ನ ಇವತ್ತು ಖಾಲಿ ಮಾಡ್ತಾ ಇದ್ದಾರೆ. ಬಿಕಾಸ್ ಇಟ್ಸ್ ದ ಲಾಸ್ಟ್ ಡೇ. ನಮ್ಮಮ್ಮ ಪುನೀತರಾದರು. ಬೀಳಮ್ಮ ಡೈವ್ ಬೀಳಮ್ಮ. ಅಣ್ಣಾಚಿ ರೆಡಿ. ಹಾ ಪವಿತ್ರನಾದೆ, ಪುಣ್ಯನಾದೆ ನೋಡಿ. ಅಂತೂ ಇಂತೂ ನಾನು ನಮ್ಮ ಕರ್ನಾಟಕದ ಕುಂಭಮೇಳದಲ್ಲಿದ್ದೀನಿ ನೋಡಿ. ಆ ದಡದಿಂದ ಒಂದು 4 ಹೆಜ್ಜೆ ಬಂದರೆ ಈ ಥರ ಒಂದು ಮಣ್ಣಿನ ಕಟ್ಟೆ ಮಾಡಿದ್ದಾರೆ. ಎಲ್ಲರೂ ಬಂದು ಇಲ್ಲಿಂದ ನದಿಯಿಂದ ಮುಂದೆ ಸ್ನಾನ ಮಾಡೋದಕ್ಕೆ ಅಂತ ವ್ಯವಸ್ಥೆಗಳು ನೋಡಿ ಎಲ್ಲ ಕಡೆ ಮಾಡಿದ್ದಾರೆ. ನರಸೀಪುರದ ನಮ್ಮ ಕರ್ನಾಟಕದ ಕುಂಭಮೇಳಕ್ಕೆ ನಾನಿವತ್ತು ಬಂದಿದ್ದೀನಿ ನೋಡಿ. ಸಾಕು ಹೋಗಿ ಅಂತ ಇದೆ. ಇವತ್ತು ಕೊನೆ ದಿನ. ನಾವೇನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದಿಸ್ ಇಸ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಮೊನ್ನೆಲ್ಲ ಅಂದ್ಕೊಳ್ತಿದ್ದೆ UPಗೆ ಹೋಗಬೇಕು ಅಂತ. UPನೇ ನಮ್ಮ ಹತ್ರ ಬಂದಿದೆ. UPನೇ ಇಲ್ಲಿಗೆ ಬಂದಿದೆ. ಆ ಮಹಾಕುಂಭಮೇಳನೇ ನಮ್ಮ ಕರ್ನಾಟಕದಲ್ಲಿ ಬಂದಿದೆ. ಸೊ ಮತ್ತು ನಾವು ಬೇಗ ಬನ್ನಿ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಟೈಮ್ ಆಗೋಗಿದೆ. ಟುಡೇ ಇಸ್ ದ ಲಾಸ್ಟ್ ಡೇ. ಅದು ಕೊನೆಯ ಸಂಜೆಯಲ್ಲಿ. ಈಗ ಸಮಯ 6:30. ಕೊನೆಯ ಸ್ಥಾನ. ದೇವರಲ್ಲಿ ನನ್ನ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತೀರ್ಥಸ್ಥಾನ ಆಗಿದೆ. ಈಗ ದೇವಸ್ಥಾನದ ದರ್ಶನ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ ಹೊರಡೋದು. ಸಿಕ್ಕಾಪಟ್ಟೆ ಬೇಗ ಆಗೋಯ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರದೊಂದು ಸ್ನಾನ ಆಗುತ್ತೆ ಇಂಥ ಕುಂಭಮೇಳದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ. ಭಾಳ ಖುಷಿ ಆಗ್ತಿದೆ. ಕರ್ನಾಟಕ ಕುಂಭಮೇಳದ ಕೊನೆಯ ದಿನ ಬೋಟ್ನಲ್ಲಿ ಬಂದು ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಹೊರಡಿ ಮನೆಗೆ ಸಮಯ ಆಯಿತು, ಕತ್ಲಾಯ್ತಲ್ಲ. ಸೊ ನೋಡಿ ಇಲ್ಲಿ ಸ್ನಾನಘಟ್ಟ. ಇದು ದೇವಸ್ಥಾನ. ದೇವಸ್ಥಾನ ಇದ್ರೆ ಸ್ನಾನದ ಘಟ್ಟ ಮಾಡಿದ್ದಾರೆ ಅಲ್ಲಿ. ಬನ್ನಿ, ಸ್ನಾನ ಮಾಡಿದಾಯಿತು. ಈಗ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಸೊ ಈಗ ನಾವೇನು ದೇವರ ದರ್ಶನ ಮಾಡಿದ್ವಿ ಅದು ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನ. ಒನ್ ಆಫ್ ದ ಈಶ್ವರಾಸ್, ಒನ್ ಆಫ್ ದ ಶಿವಾಸ್, ಭಿಕ್ಷೇಶ್ವರ ದೇವಸ್ಥಾನ. ಆಯ್ತಮ್ಮ ದರ್ಶನ? ಚೆನ್ನಾಗಾಯ್ತಾ? ಖುಷಿ ಆಯ್ತಾ? ಚೆನ್ನಾಗಾಯಿತು, ಖುಷಿ ಆಯಿತು. ಈ ಥರ ಸ್ನಾನ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು. ಬೇರೆ ಯಾವುದೇ ಕೆಲ್ಸಕ್ಕೆ ಬಂದ್ವಿ, ಹಂಗೆ ದೇವ್ರು ನಮ್ಮನ್ನು ಕರ್ಕೊಂಡು ಅದೇ ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ಹಂಗೆ ಬಂದ್ವಿ. ಖುಷಿ ಆಯಿತು, ದೇವ್ರ ದರ್ಶನ ಆಯಿತು, ಸ್ನಾನ ಆಯಿತು, ಎಲ್ಲ ಆಯಿತು. ಈಗ ಹೊರಟ್ವಿ. ಈಗ ನಮ್ಮ ಅಣ್ಣಂದರು ಒಂದು ಕ್ಯಾನ್ ತಂದಿದ್ವಲ್ಲ, ಅದನ್ನು ನೀರು ತುಂಬಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಅದನ್ನು ತೊಗೊಂಡು ಬಂದಿದ ತಕ್ಷಣ ಇಲ್ಲಿಂದ ಹೊರಡದೆ. ಹೀಗಿದೆ ದೃಶ್ಯ. ಯಾವುದರ ದೃಶ್ಯ?
ಕರ್ನಾಟಕದ ಕುಂಭಮೇಳದ ಕೊನೆಯ ದಿನದ ಸಂಜೆಯ ದೃಶ್ಯ ಹೀಗಿದೆ ನೋಡ್ಕೊಳ್ಳಿ. ನೋಡಿ, ಕುಂಭಮೇಳದ ಇಡೀ ತೀರ್ಥ ನಮ್ಮನೆಗೆ ಸಪ್ಲೈ ಆಗ್ತಾಯಿದೆ. ನಮ್ಮ ಅಣ್ಣನೇ ತೀರ್ಥ ಮ್ಯಾನ್, ವಾಟರ್ ಬಾಯ್, ತೀರ್ಥ ಬಾಯ್. ಕರ್ನಾಟಕದ ಮಹಾಕುಂಭಮೇಳ ತೀರ್ಥಸ್ನಾನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಇದೀಗ ಆ ಸ್ಪಾಟಿಂದ ಸೀದಾ ಮನೆಗೆ ಬೆಂಗಳೂರು. ಸೊ ನಿಮ್ಮಲ್ಲಿ ಕಳಕಳಿಯ ವಿನಂತಿ, ತಾವು ಸ್ವಕುಟುಂಬ ಸಮೇತರಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.